ಓಂ ಶ್ರೀ ಮಂಜುನಾಥಾಯ ನಮಃ. ಈ ವೇದಿಕೆಯಲ್ಲಿರುವ ಹಿರಿಯರಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರೇ, ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ತೇಜಸ್ವಿ ಸೂರ್ಯ ಅವರೇ ಮತ್ತು ವಿಶ್ವೇಶ್ವರ ಭಟ್ರೆ ಮತ್ತೆಲ್ಲ ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯರೇ, ಮುಂದಿರುವಂಥ ಗಣ್ಯರೇ, ಸಾಮಾನ್ಯವಾಗಿ ನಾನು ಭಾಷಣ ಮಾಡುವಾಗ ಯಾರು ಮುಂದೆ ಮಾತಾಡ್ತಾರೆ ಅನ್ನೋದು ನನಗೆ ಸಂಬಂಧ ಇರುತ್ತೆ. ಈಗ ಷಡಕ್ಷರಿಯವರು ಮಾತನಾಡಿದ ಮೇಲೆ ನಾನು ಹೇಗಪ್ಪ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನ್ನ ಪುಣ್ಯಕ್ಕೆ ಅದರ ಮಧ್ಯೆ 2-3 ಭಾಷಣಗಳು ಇವರು ವಿಶ್ವೇಶ್ವರ ಭಟ್ರೆ ನೀವು ಕೂತ್ಕೊಳ್ಳಿ, ನಾನು ಇವತ್ತು ಊರಿಗೆ ಹೋಗೋಣ ಅಂತಿದ್ದೆ. ಬಹುಶಃ ಇನ್ಮೇಲೆ ಹೋಗೋದಿಲ್ವೋ ಏನೋ ಗೊತ್ತಿಲ್ಲ, ಯಾಕಂದರೆ 7:45 ಆಯ್ತು, ಇನ್ನೆಲ್ಲಿ ಹೋಗೋದು ಅಂದರೆ ಕಾರಲ್ಲಿ ಹೋಗೋದು ಅಂತ ಅವರು ಹೇಳಿದರು. ನೀವು ಕೂತ್ಕೊಳ್ಳಿ ಕಾರ್ ಮತ್ತೆ ಹೋಗಿ ಅಂತಂದರೆ ಗಡಿಬಿಡಿ ಬೇಡ, 2 ಕಾರ್ಯಕ್ರಮ, ಈ ಕಡೆ ಪ್ರಯಾಣವೂ ಹೌದು, ಈ ಕಡೆಯಿಂದ ಭಾಗವಹಿಸುವುದು ಹೌದು ಬೇಡ ಅಂತ. ಅದಕ್ಕಾಗಿ ನಾನೀಗ ಅವರನ್ನು ನನಗೆ ಭಾಷಣ ಮಾಡ್ತಾರೆ, ನಮ್ಮ ಸದಸ್ಯರು ಭಾಳ ಒಳ್ಳೆ ಮಾತಾಡ್ತಾರೆ ಅಂತ ಕೇಳಿದ್ದೆ ನಾನು. ಇವತ್ತು ಅವರ ಮಾತು ಕೇಳಿ ತುಂಬ ಸಂತೋಷ ಆಯಿತು ಮತ್ತು ಅವರ ಮಾತುಗಳಿಂದ ನಾನು ತುಂಬ ಸಂತೋಷಗೊಂಡಿದ್ದೇನೆ. ಶ್ರೀ ವಿಶ್ವೇಶ್ವರ ಭಟ್ರ ಪುಸ್ತಕ ಬಿಡುಗಡೆ ಮಾಡೋ ಸಮಾರಂಭದಲ್ಲಿ ನನ್ನ ಪುಸ್ತಕ ಕೈಗೆ ಸಿಕ್ಕಿದ ನೆನೆಸಿದ್ದು ಇದು ಇಂಗ್ಲೀಷ್ ಪುಸ್ತಕ ಅಂತ. ಅದರಲ್ಲಿ ವಿದೇಶ ಕಾಲ ಅನ್ನೋ ನನ್ನ ಪುಸ್ತಕ ನನ್ನ ಕೈಗೆ ಬಂತು. ಅದು ಬಿಡುಗಡೆಗೆ ನನ್ನ ಪುಣ್ಯ. ಈ ಕೆಲಸಕ್ಕೆ ನಾನು ಭಾಳ ತಯಾರಿ ಮಾಡ್ಕೊಂಡು ಬಂದಿಲ್ಲ, ಆದರೆ ನನಗೆ ಆ ಪುಸ್ತಕ ಬೇರೆ ಸಿಕ್ಕಿದ್ದು. ಇದು ಖಂಡಿತವಾಗಿ ನಾನು ಓದ್ತೇನೆ. ನನ್ನ ಶ್ರೀಮತಿ ಹೇಮಾವತಿ ಅವರು ಕೂಡ ನಮ್ಮ ವಿಶ್ವೇಶ್ವರ ಭಟ್ರ ಬಹಳ ದೊಡ್ಡ ಅಭಿಮಾನಿ. ಅವರು ಈ ಕ್ಲಬ್ ಹೌಸಿನ ಭಾಷಣಗಳನ್ನು ಭಾಳ ಕೇಳ್ತಾರೆ. ಕೇಳಿ ಪ್ರತಿ ಸಲನೂ ಕೂಡ ನನಗೆ ಹೇಳ್ತಾರೆ, ಇದು ಭಾಷಣ ಕೇಳಬೇಕು ನೀವು, ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪತ್ರಿಕೆ ಅಂದರೆ ಹೇಗಿರಬೇಕು ಅಂತ. ನಾವು ಕೆಲವು ಸಲ ವಿದೇಶ ಪ್ರವಾಸ ಮಾಡಿ ಅಥವಾ ನನಗೆ 4 ದಿವಸ ಡಿಲ್ಲಿಯಲ್ಲಿದ್ದು ಊರಿಗೆ ಬಂದಾಗ ಯಾವುದೋ ಒಂದು ಪತ್ರಿಕೆ ತೆಗೆದುಕೊಂಡ್ರೆ ಅದರಲ್ಲಿ ಬರೀ ವಾರ್ತೆಗಳು ಮಾತ್ರ ಅಲ್ಲ, ಬೇರೆ ಸಹ ಲೇಖನಗಳಿರಬೇಕು. ವಾರ್ತೆಗಳು ಅಂತಂದರೆ ನಮಗೆ ಓದಿರ್ತೀವಲ್ಲ, ಕೇಳಿರ್ತೇವೆ ಅಥವಾ ನೋಡಿರ್ತೇವೆ. ಈಗ ಅದು ಟಿ ವಿ ಬಂದ ಮೇಲೆ ಮೊದಲೇ ನಮಗೆ ಗೊತ್ತಿರುತ್ತೆ, ಹಿಂದಿನ ದಿವಸನೇ ಗೊತ್ತಿರುತ್ತೆ ವಿಷಯ. ಆದರೆ ಯಾವುದಾದ್ರೂ ಒಂದು ಪತ್ರಿಕೆ, ಹಳೆಯ ಪತ್ರಿಕೆಯನ್ನು ತೆಗೆದು ಓದುವುದಾದರೆ ಅಥವಾ ಹಿಂದಿನ ವರ್ಷ 1 ವರ್ಷದ ಮೇಲೆ ಓದೋದ್ರು ಕೂಡ ಅದು ಕೂಡ ವಿಶ್ವವಾಣಿ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ನಮ್ಮ ವಿಶ್ವೇಶ್ವರ ಭಟ್ರು ಬರೆದಂಥ ಲೇಖನಗಳು ಮತ್ತು ಅವರ ಪ್ರವಾಸದ ಲೇಖನಗಳು, ನಾನು ಒಂದು ಸಲ ಕೇಳಿದ್ದಾರೆ, ನೀವು ಹೇಗೆ ಪ್ರವಾಸದ ಲೇಖನ ಬರೀತೀರಿ? ನಿಮ್ಮ ಹಾಗೆ ನಾವು ಕೂಡ ಪ್ರವಾಸ ಹೋಗ್ತೇವೆ. ನನಗೆ ಒಂದು ನೆನಪು ಉಳಿಯೋದಿಲ್ಲ. ನನ್ನ ಮಗಳ ಹತ್ರ ಕೇಳಬೇಕು, ಮಗಳೇ ಮೊನ್ನೆ ನಾವು ಹೋಗಿದ್ದವರ ಅದು ಯಾವ ಊರು, ಅಲ್ಲಿ ಆ ಚರ್ಚ್ ಯಾವುದು, ಅಲ್ಲಿ ಇದು ಯಾವುದು ಅಂತ ಕೇಳಿದೆ. ಯಾಕೆ ನಾನು ನೋಟ್ಸ್ ಮಾಡಿಕೊಂಡು ಕೆಲವು ಹಿಂದೆ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಆದರೆ ಆ ನೋಟ್ಸು ಮತ್ತೆ ಅದು ಹೆಚ್ಚು ಪ್ರಯೋಜನ ಬರಲಿಲ್ಲ. ಅಂತೂ ಪ್ರತಿಯೊಂದು ಬಾರಿಗೆ ನಾನು ಮಾಡುವಾಗ ಇವರು ಲೇಖನ ಬರೀತಾರೆ. ನಾನು ಕೇಳಿದ್ರು, ಹೇಗೆ ಲೇಖನ ಬರೀತೀನಿ? ಅದಕ್ಕೆ ಅವ್ರು ಹೇಳಿದರು, ಒಂದು ವಿದೇಶ ಪ್ರವಾಸ ಆದ ತಕ್ಷಣ ಫ್ಲೈಟಲ್ಲೇ ಬರೀಲಿಕ್ಕೆ ಪ್ರಾರಂಭಿಸ್ತಾನೆ ಅಂತೇಳಿ. ಹಾಗಾಗಿ ಅದು ಇದು ಸಾಧ್ಯವಿಲ್ಲ. ತಕ್ಷಣ ಬರೆದಿದ್ದರೆ ನಾಳೆ ಅಂತ ನಾನು ಮರ್ತು ಹೋಗಿಬಿಡುತ್ತದೆ ಅಥವಾ ಯಾವುದೋ ಪ್ರಮುಖವಾದ ಒಂದು ವಿಚಾರ ಬಿಟ್ಟು ಹೋಗುತ್ತೆ. ಆದರೆ ಇದನ್ನೆಲ್ಲ ಭಾಳ ಚೆನ್ನಾಗಿ ಬರೆದು ನಮಗೆ ಓದಲಿಕ್ಕೆ ಕೊಟ್ಟಂಥ ವಿಶ್ವೇಶ್ವರ ಭಟ್ರಿಗೆ ವಿಶೇಷ ಅಭಿನಂದನೆಗಳು. ಮತ್ತು 8 ಪುಸ್ತಕ ಬಿಡುಗಡೆ ಆಗಿದೆ. ಎಲ್ಲ ಪುಸ್ತಕ ಮೌಲ್ಯಯುತವಾದದ್ದು. ಅದರಿಂದ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಖಂಡಿತವಾಗಿ ಓದ್ತೇನೆ. ಮತ್ತು ಓದಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ತುಂಬ ವಿಷಯ. ಈಗ ಮೊನ್ನೆ ನಾವು ರಾಷ್ಟ್ರಪತಿ ಭವನದಲ್ಲಿ ರಾಣಿ ಚೆನ್ನಬೈರ ದೇವಿಯವರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿಸಿದ್ವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ. ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದೆ. ನನಗೇನಕ್ಕೆ ಹೊರಗೋಗ್ಲಿಕ್ಕೆ ಗೊತ್ತಿಲ್ಲ, ಸಭಾ ಕಾರ್ಯಕ್ರಮಗಳೆಲ್ಲ ಮನೆಯಲ್ಲಿದ್ದೆ. ಆವಾಗ ಚೆನ್ನಬೈರ ದೇವಿ ಪುಸ್ತಕ, ಖಜಾನ ಶರ್ಮಾ ಅವರು ಬರೆದಂಥ ಪುಸ್ತಕ ಓದಿ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಒಂದು ಡಿಸೈನ್ ಮಾಡಿಸಿಟ್ಟಿದ್ದೇನೆ. ಆದರೆ ಸರ್ಕಾರದ ನನಗೆ 2 ಎಕರೆ ಜಾಗ ಸಿಗಲಿಲ್ಲ. ಜಾಗ 2 ಎಕರೆ ಕಾಡು ನಾನು ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ. ಯಾಕೆಂದರೆ ಹೊನ್ನಾವರ ದಾಟಿ ಬರಬೇಕು ಚೆನ್ನಬೈರ ದೇವಿ ಎಲ್ಲ ವ್ಯವಹಾರಕ್ಕೆ. ಅದನ್ನು ಅಂಥದ್ದು ಸಿಕ್ಕಿದಾಗ ನಾನು ಹೇಳಿದೆ, ಚೆನ್ನಬೈರ ದೇವಿ ಬಗ್ಗೆ ಒಂದು ಒಳ್ಳೆಯ ಸ್ಮಾರಕ ಮಾಡ್ತೀನಿ. ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ, ಯುದ್ಧ, ಅವಳು ಕಾಳು ಮೆಣಸಿನ ರಾಣಿ ಅಂತ ಕರಿತಾ ಇದ್ದಾರೆ, ಅವಳ ಕ್ವೀನ್ ಅಂತ, ಕ್ವೀನ್ ಆಫ್ ಪೆಪ್ಪರ್ ಕ್ವೀನ್ ಅಂತ ಅವಳ ಕರಿತಾಯಿದ್ರು. ಹಾಗೆ ಎಂಥ ವಿಷಯಗಳೆಲ್ಲ ಈ ಓದಿನಿಂದ ಎಂಥದ್ದೆಲ್ಲ ಐಡಿಯಾ ಬರುತ್ತೆ. ಖಜಾನ ಶರ್ಮಾ ಅವರು ಕೇಳಿದ್ರೆ, ಯಾಕೆ ಸರಿ ಸರ್ ನಿಮಗೆ ಐಡಿಯಾ ಬಂತಿದ್ದು? ನಾನು ಹೇಳ್ತೇನೆ, ನಿಮ್ಮ ಪುಸ್ತಕ ಓದಿ ನನಗೆ ಈ ಯೋಚನೆ ಬಂತು ಅಂತೇಳಿ. ಹಾಗಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ ಮತ್ತು ಲೋಕಾರ್ಪಣೆ ಮಾಡಿಸಿದ್ದೀರಿ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದು ತುಂಬ ಸಂತೋಷ ಆಗಿದೆ. ನಾನು ಕೂಡ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ,
ನಿಮ್ಮ ವಿಶ್ವವಾಣಿ ನಾನು ದಿನ ಬರ್ತಿದ್ದರು, ಮನೆಯಲ್ಲಿ ಓದೋದು ಮೊದಲು ವಿಶ್ವವಾಣಿ. ಯಾಕೆಂದರೆ ಆ ಪತ್ರಿಕೆಯಲ್ಲಿ ಅಂತಸತ್ವ ಇದೆ, ಅನೇಕ ವಿಷಯಗಳಿರ್ತವೆ. ಮತ್ತು ಯಾವುದೇ ಒಂದು ವರದಿಯನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟೇಷನ್, ಯಾಕಂದರೆ ಈಗ ಮಾಡರ್ನ್ ಜನ್ರೇಷನ್, ಈಗ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಯುವಕರು ಮತ್ತೆಲ್ಲ ಬಂದಾಗ ಭಿನ್ನವಾಗಿ ದೃಷ್ಟಿಯಲ್ಲಿ ನೋಡ್ತಾರೆ, ಎಲ್ಲ ವಿಷಯವನ್ನು ಭಿನ್ನವಾಗಿ ನೋಡ್ತಾರೆ. ಹಾಗಾಗಿ ಭಿನ್ನವಾಗಿ ಬರುವಂಥ ವಿಷಯಗಳನ್ನು ನಾವು ಬರೀತಾ ಇದ್ದಂಥ ಶ್ರೀ ವಿಶ್ವೇಶ್ವರ ಭಟ್ರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ನಾನು ಹೆಚ್ಚು ವಿಳಂಬ ಮಾಡದೆ ನಿಮ್ಮೆಲ್ಲರಿಗೂ ಸಂತೋಷವಾಗಲಿ, ದೇವರ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.